ನಿಂತಿದ್ದ ಲಾರಿಗೆ ಕಾರು ಡಿಕ್ಕಿ ಹೊಡೆದು ಸ್ಥಳದಲ್ಲೇ 3 ಸಾವನ್ನಪ್ಪಿದ್ದಾರೆ. ಇನ್ನು 3 ಗಾಯಗಳಾಗಿವೆ. ದಾವಣಗೆರೆಯ ಖಾಸಗಿ ಆಸ್ಪತ್ರೆಗೆ ಗಾಯಾಳುಗಳನ್ನು ರವಾನೆ ಮಾಡಲಾಗಿದೆ. ಚಳಗೇರಿ ಟೋಲ್ ಬಳಿ ನಿಸರ್ಗ ಡಾಬಾ ಇರುವಂಥದ್ದು, ಅಲ್ಲಿ ಈ ಘಟನೆ ನಡೆದಿದೆ. ಆ ಡಾಬಾದ ಹತ್ತಿರ 27 ವರ್ಷದ ಚಾಲಕ ಸಿದ್ಧಾರ್ಥ್ ಹಾಗೆ 29 ವರ್ಷದ ಹಸನ್ಮುಖಿ ಮತ್ತು 51 ವರ್ಷದ ಯಶೋದಾಬಾಯಿ ಇವರು ಮೃತಪಟ್ಟಿರುವಂಥದ್ದು. ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಇವರು. ಇನ್ನು 26 ವರ್ಷದ ಸೌಂದರ್ಯ, 24 ವರ್ಷದ ಸಿಂಧು ಮತ್ತು ಕಶ್ವಶ್ರೀ ಎಂಬ ಮಗು, ಈ 3 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. 3 ಕೂಡ ಗಾಯಗಳಾಗಿದ್ದಾವೆ. ದಾವಣಗೆರೆ ಖಾಸಗಿ ಆಸ್ಪತ್ರೆಗೆ ಅವರನ್ನು ರವಾನಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ದಾವಣಗೆರೆಯ ನಿಟುವಳ್ಳಿ ಮೌನೇಶ್ವರ ಬಡಾವಣೆಯ ನಿವಾಸಿಗಳು ಇವರು ಅಂತೇಳಿ ತಿಳಿದು ಬಂದಿದೆ. ರಾಣೆಬೆನ್ನೂರಿನಿಂದ ದಾವಣಗೆರೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ರಾಣೆಬೆನ್ನೂರು ಗ್ರಾಮೀಣ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಶಿವಾನಂದ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವಾನಂದ, 3 ಜನ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು, ದುರಂತ ಸಂಭವಿಸಿದ್ದು ಎಷ್ಟೊತ್ತಿಗೆ, ಹೇಗೆ? ಈ ಒಂದು ದುರ್ಘಟನೆ ನಡೆದಿರುವಂಥದ್ದು ಏನು ರಾಣೆಬೆನ್ನೂರು ಹೊರವಲ್ಲಿರತಕ್ಕಂಥ ಟೋಲ್ ಪಕ್ಕದಲ್ಲಿ ಅಂತಾನೆ ಹೇಳ್ಬೋದು. ಅಂದ್ರೆ ಮಗಳ ಒಂದು ಬರ್ತ್ಡೇ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಟ್ಟು ಬಂದು ಮತ್ತು ಮರಳಿ ಊರಿಗೆ ಹೋಗುವಂತ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಡೆದಿರುವಂಥದ್ದು. ಅಂದ್ರೆ ಈ ದುರ್ಘಟನೆಯಲ್ಲಿ ಸಿದ್ಧಾರ್ಥ ಹಸನ್ಮುಖಿ ತಾಯಿಯಾದಂತ ಯಶೋಧ ಅವರು ಈಗಾಗಲೇ ಸಾವನ್ನಪ್ಪಿರುವಂಥದ್ದು. ಜೊತೆಗೆ ತನ್ನ ಒಂದು ಕಂದಮ್ಮ ಜೊತೆಗೆ ಇನ್ನೊಂದು 3-4 ಜನ ಗಾಯಗೊಂಡಿರುವಂಥದ್ದು. ಈಗಾಗಲೇ ಈ ಕುರಿತು ರಾಣೆಬೆನ್ನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಕುಟುಂಬಸ್ಥರು ಏನಂತಂದ್ರೆ ಲಾರಿ ಅಂದ್ರೆ ನಿಂತ ಲಾರಿಗೆ ಈ ಒಂದು ಕಾರ್ ಡಿಕ್ಕಿ ಆದಂತ ಹಿನ್ನೆಲೆಯಲ್ಲಿ ಆ ಲಾರಿಗೆ ಹಿಂದ್ಗಡೆ ಯಾವುದೇ ರೀತಿಯಂತ ಸ್ಟಿಕ್ಕರ್ ಇರಲ್ಲ, ಜೊತೆಗೆ ರೇಡಿಯಂ ಇರಲ್ಲ, ಯಾವುದೇ ರೀತಿಯಂತ ಕತ್ತಲಾದ ಸಂದರ್ಭದಲ್ಲಿ ಗೊತ್ತಾಗಲ್ಲ. ಈ ಹಿನ್ನೆಲೆಯಲ್ಲಿ ಈ ಅಪಘಾತ ನಡೆದಿದೆ. ಈ ಕುರಿತು ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಈಗಾಗಲೇ ಕುಟುಂಬಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ನವೀನ್, ಥ್ಯಾಂಕ್ ಯು ಶಿವಾನಂದ್.